ಹೊಣೆಗಾರಿಕೆ ಏನು ಕಾವೇರಿ ನದಿ ತೀರ್ಪು ಮಂಡಳಿ ಇದೆಯಲ್ಲ ಅದೇ ನೇರವಾಗಿ ಹೊಣೆಯನ್ನು ಬರಬೇಕಾಗುತ್ತೆ. ಕಣ್ಣು ಮುಚ್ಚಿಕೊಂಡು ಅವೈಜ್ಞಾನಿಕವಾಗಿ ನೋಡ್ದೇ ಹೇಳ್ದೆ ಕೇಳದೆ ನೀರು ಬಿಡೋಕ್ಕೆ ನಿಮಗೇನು ಅಧಿಕಾರ ಇದೆ? ಯಾರು ಕೊಟ್ಟು ಬಿಡುವಾಗ ಇದು ಮಾಡುವಾಗ ಪರಿಶೀಲನೆ ಮಾಡಿದ್ರೆ ಮುಂಗಾರು ಮಳೆ ಆಗಿದೆ ಅಂತ ನೋಡಿದ್ರೆ ಪರಿಶೀಲನೆ ಮಾಡಿ ಒಬ್ಬ ಅಧಿಕಾರಿಗಳ ತಂಡವನ್ನು ಕಳಿಸಿ ಏನೇನು ಅಂತ ಪರಿಶೀಲನೆ ಮಾಡಿ ತೀರ್ಮಾನ ತಗೊಂಡ್ರೆ ಅಲ್ಲಿ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ನೀವು ತೀರ್ಪು ಕೊಟ್ಟ ತಕ್ಷಣ ನಾವು ಒಪ್ಕೊಂಡ್ಬಿಡ್ಬೇಕಾ? ನಾವೇನು ಷಂಡ್ರ? ನಮಗೆ ಶಕ್ತಿ ಧೈರ್ಯ ಕೆಚ್ಚು ಏನೂ ಇಲ್ವಾ? ನಾವು ಈ ನೆಲದ ಭಾಷೆ ಮತ್ತು ಈ ನೆಲದ ಜಲಕ್ಕೆ ಅನ್ಯಾಯವಾದಾಗ ಹೋರಾಟ ಮಾಡುವಂಥ ಕೆಚ್ಚನ್ನು ನಾವು ಬೆಳೆಸ್ಕೊಂಡಿದ್ದೀವಿ. ಕನ್ನಡ ಪರ ಹೋರಾಟಗಾರರು ಇವತ್ತು ಯಾರೂ ಮನೇಲಿ ಕೂತ್ಕೊಂಡಿಲ್ಲ. ಇವತ್ತು ಎಲ್ಲ ಕನ್ನಡ ಪರ ಸಂಘಟನೆಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸರ್, ಈಗ ತಮಿಳುನಾಡಿನ ವಕೀಲರ ವಾದ ಬಲಿಷ್ಠವಾಗಿರುತ್ತೆ, ಯಾಕೆ ನಮ್ಮ ರಾಜ್ಯದ ವಕೀಲರ ಯಾಕೆ ಅಸಮರ್ಥರ? ಇಲ್ಲ, ನಾನು ಹೇಳ್ತೀನಲ್ಲ, ಯಾವತ್ತೂ ಕೂಡ ನೋಡಿ, ಕೇಂದ್ರ ಸರ್ಕಾರ ಇವತ್ತು BJP ಸರ್ಕಾರ ಇದೆ. ಅವರು ಏನು ತೀರ್ಮಾನ ತಗೊಳ್ತಾರೋ ಅದೇ ತೀರ್ಮಾನ. ಹಾಗಾಗಿ ನಮ್ಮ ವಕೀಲರು ಪಾಪ ಅವರು ವಾದ ಮಾಡ್ತಾರೆ. ಅವರು ವಾದ ಮಾಡೋದಿಲ್ಲ ಅಂತಲ್ಲ, ವಕೀಲರು ವಾದ ಮಾಡ್ತಾರೆ. ಇಲ್ಲಿ ಕಾಣದ ಕೈಗಳು ಬೇಕಾದಷ್ಟು ಕೆಲಸ ಮಾಡ್ತಾರೆ. ಇದು ಅವತ್ತಿಂದ ಇವತ್ತಿನವರೆಗೂ ನಡ್ಕೊಂಡ್ಬಂದಿದೆ. ಕರ್ನಾಟಕವನ್ನು ಕಡೆಗಣಿಸ್ಕೊಂಡೇ ಬಂದಿದ್ದಾರೆ. ಭಾಷೆ ವಿಷಯ ಆಗಿರಬೇಕು, ನೀರು ಮಹದಾಯಿ ನೀರು ಏನಕ್ಕೆ ಕೇಳ್ತಾ ಇದ್ದಾರೆ? ಉತ್ತರ ಕರ್ನಾಟಕದ ಜನ ಕುಡಿಯೋ ನೀರು ಮಹದಾಯಿ ಯೋಜನೆ ಇದಕ್ಕೆ ಅಡ್ಡಗಾಲ ಹಾಕ್ತಾ ಇದ್ದಾರೆ. ಕೇಂದ್ರ ಸರ್ಕಾರ BJP ಸರ್ಕಾರವನ್ನು ಗೋವಾ ಸರ್ಕಾರವನ್ನು ಕೂರಿಸಿ ಮಾತಾಡಿಸಿ ಒಂದು ಒಡಂಬಡಿಕೆಗೆ ಬರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಲ ಕಡೆಯೂ ಇದೇ ರೀತಿ ಅನ್ಯಾಯ ಆದರೆ ನಮ್ಮ ಬದುಕಿಗೆ ನಮ್ಮ ರೈತರು ಏನಾಗಬೇಕು? ನಮ್ಮ ಜಾನುವಾರುಗಳು ಏನಾಗಬೇಕು? ನಾವು ಮಣ್ಣು ತಿನ್ನಬೇಕಾ? ಆ ಕೆಲಸ ನೀವು ಮಾಡ್ತೀರಾ? ಅಧಿಕಾರ ಮುಖ್ಯ ಅಲ್ಲ ಮುಖ್ಯಮಂತ್ರಿಗಳೇ, ಅಧಿಕಾರ ಮುಖ್ಯ ಅಲ್ಲ. ಇವತ್ತು ನೀವು ಒಂದು ಗಟ್ಟಿ ತೀರ್ಮಾನ ತಗೊಳ್ಳಿ, ನಿಮ್ಮ ಹಿಂದೆ ಜನ ಇರ್ತಾರೆ, ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ. ಅದು ಕನ್ನಡದ ಪರವಾಗಿ, ಕನ್ನಡಿಗರ ಪರವಾಗಿ, ರೈತ ಬಾಂಧವರ ಪರವಾಗಿ ನೀವು ಒಂದು ತೀರ್ಮಾನ ತಗೊಳ್ಳಿ. ಇವತ್ತು ಮೇಕೆದಾಟು ವಿಚಾರವಾಗಿ ಹೇಳ್ಕೊಂಡು ಬಂದಂಥ ಸರ್ಕಾರ ಯಾಕೆ ಸುಮ್ಮನೆ ಕೂತಿದೆ? ಅಲ್ಲ, ಸರ್ಕಾರ ಈಗ ಸಂಪೂರ್ಣವಾಗಿ ಗೊಂದಲದಲ್ಲಿದೆ. ಏನಂದರೆ ಒಂದು ಕಡೆ ಮಂತ್ರಿಗಿರಿ ಫಾರಮ್ ಮಾಡಬೇಕು, ಇನ್ನೊಂದು ಕಡೆ ಸಭೆ, ಇನ್ನೊಂದು ಕಡೆ ಮಾಡ್ತಾ ಇದ್ದಾರೆ. ಆದರೆ ನಾನು ಇವತ್ತು ಹೇಳ್ತೀನಿ, ನೀವು ಈ ಕೂಡಲೇ ನೀವು ಮಾಡಬೇಕಾಗಿರೋದು ಮೇಲ್ಮನವಿ ಸಲ್ಲಿಸಿ. ಮೇಲ್ಮನವಿನ ಆ ಟ್ರಿಬ್ಯುನಲ್ಗೆ ಮೇಲ್ಮನವಿ ಸಲ್ಲಿಸಿ ಮತ್ತೆ ಪುನರ್ ಪರಿಶೀಲನೆ ಮಾಡಿ ಅಂತ ಹೇಳ್ಬಿಟ್ಟು ಈ ಮನವಿಯನ್ನು ತಲುಪಿಸಬೇಕು. ಅಲ್ಲಿವರೆಗೆ ನಾವು ನೀರು ಬಿಡಲ್ಲ ಅಂತ ತೀರ್ಮಾನ ತಗೋಬೇಕು. ಆಗಸ್ಟ್ 3ನೇ ತಾರೀಕು ಏನು ವಿಜಯ್ ಜೊತೆ ತಮಿಳುನಾಡು ಮುಖ್ಯಮಂತ್ರಿ ಜೊತೆ ಮಾತುಕತೆ ಅಂತ ಹೇಳಿದ್ದಾರೆ. ಕಾಟಾಚಾರದ ಮಾತಲ್ಲ, ಬದ್ಧತೆ ಇರಬೇಕು. ನಾಡು ನುಡಿ ಜಲ ರೈತ ಇದ್ರ ಬಗ್ಗೆ ಹೆಚ್ಚಿನ ಕಾಳಜಿ ಇರಬೇಕು. ಆ ಕಾಳಜಿ ನಮ್ಮ ಮುಖ್ಯಮಂತ್ರಿಯವರಿಗೆ ಇದೆ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅವರು ಬಂದಿರೋದು ಕೂಡ ಗ್ರಾಮಾಂತರ ಪ್ರದೇಶ, ಅದರಲ್ಲೂ ಕಾವೇರಿ ಜಲಾನಯನ ಪ್ರದೇಶದಿಂದ ಬಂದಂಥವರು ಯಾರು? ಮುಖ್ಯಮಂತ್ರಿಗಳು. ಹಾಗಾಗಿ ಅವ್ರಿಗೂ ಆ ಒಂದು ಬದ್ಧತೆ ಇದೆ. ಆ ತೀರ್ಮಾನ ಕನ್ನಡಿಗರ ಪರವಾಗಿ, ರೈತರ ಪರವಾಗಿ, ರಾಜ್ಯದ ಪರವಾಗಿ ತಗೊಳ್ತಾರೆ ಅಂತ ಒಂದು ನಂಬಿಕೆ ನನಗಿದೆ. ತಗೊಳ್ಳದೆ ಹೋದರೆ ನಮ್ಮದೇ ಹಾದಿ ಇದೆ ಹೋರಾಟಕ್ಕೆ. ಯಾರಾದರೆ ನಾವು ಯಾವತ್ತೂ ಮುಲಾಜಿಗೆ ಒಳಗಾಗಲ್ಲ, ನೇರವಾಗಿ ಎಲ್ಲರೂ ಕೇಳ್ತೀವಿ. ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಜವಾಬ್ದಾರಿ ಇದೆ, ಖಂಡಿತ ಅವ್ರು ಮಾಡ್ತಾರೆ ಅನ್ನೋ ಭರವಸೆ ನಾವು ಇಟ್ಕೊಂಡಿದ್ದೀವಿ. ಮೊನ್ನೆ ಯತೀಂದ್ರ ಅವರು ಇದೇ ಪ್ರೆಸ್ ಮೀಟಲ್ಲಿ ಹೇಳಿದ್ರು, ನಾವು ಆದೇಶನ ಮೀರಕ್ಕಾಗಲ್ಲ, ಬಿಡ್ತೀವಿ ಅಂತಾನೆ ಹೇಳಿದ್ರು. ಈ ವಿಚಾರದಲ್ಲಿ ಹೇಳೋದಾದ್ರೆ ಆದೇಶ ಮೀರ್ತೀವಿ ಮಾಡ್ತೀವಿ ಅಂತ ಹೇಳಿದ್ರೆ ನಾವೇನು ಜನ ಸತ್ತೋಗಿದ್ದೀವ? ಇಲ್ಲಿ ನೀವು ಹೇಳ್ಬೋದು, ಆದರೆ ನಾವು ಹೇಳಬೇಕಲ್ಲ. ಇಲ್ಲಿ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕಲ್ಲ. ರೈತರು ಬಿಡಬೇಕಲ್ಲ. ರೈತರ ಮೇಲೆ ಸಮಾಧಿ ಕಟ್ಬಿಟ್ಟು ಹೋಗ್ತೀರಾ? ನೀರು ಬಿಡ್ತೀರಾ? ಹಂಗಾದ್ರೆ ನಮ್ಮ ರೈತರು ಬೇಡವಾ? ಸತ್ತೋಗ್ಲಾ? ಸರ್, ಅಲ್ಲಿನವರು ನೀರು ಕುಡಿಯೋದಕ್ಕಂತ ಕೇಳ್ತಿಲ್ಲ, ಇಲ್ಲಿ ನಮ್ಗೆ ನೀರು ಕುಡಿಯೋದಕ್ಕೆ ಇಲ್ಲ ಅಂತ ಅಂದಾಗ ಅವರು ವ್ಯವಸಾಯಕ್ಕಂತ ಕೇಳಿ ಇನ್ನು ಮಿಕ್ಕಿದ್ನ ಸಮುದ್ರಕ್ಕೆ ಬಿಡ್ತಾ ಇದ್ದಾರೆ. ನಾವು ಅದೇ ಹೇಳ್ತಾ ಇರೋದು, ಅವ್ರು ಕೇಳೋದಿಲ್ಲ ವ್ಯವಸಾಯಕ್ಕೆ. ಆ 3ನೇ ಬೆಳೆ ಏನು ಬೆಳಿತಾರಲ್ಲ, ಆ 3ನೇ ಬೆಳೆಗೆ, ಆದರೆ ಅದಕ್ಕೆ ಅವಕಾಶ ಇಲ್ಲ. ನೀರಿದ್ದರೆ ಕೊಡೋಣಮ್ಮ, ಅವರೇನು ಬೇರೆಯವರಲ್ಲ, ನಾವೆಲ್ಲ ಭಾರತೀಯರು, ಅಣ್ತಂದಿರು. ಆದರೆ ನೀರಿಲ್ದೇ ಇರೋಂಥ ಸಮಸ್ಯೆಯಲ್ಲಿ ಅವರ ನಮ್ಮ ಮಧ್ಯೆ ಸಂಘರ್ಷ ತಂದಿಡಬೇಡಿ. ಕಾವೇರಿ ಮೇಲ್ಮನವಿ ಸಲ್ಲಿಸಿ ಕಾವೇರಿ ನದಿ ತೀರ್ಪು ಏನು ಕೊಟ್ಟಿದ್ದಾರೋ ಅದನ್ನು ಖಂಡಿಸ್ತೀನಿ ನಾನು.